ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ ಈ ಅಧ್ಯಾಯದ ಪುಟ ಸಂಖ್ಯೆ 135ರಲ್ಲಿ ಇರುವಂತಹ ಕ್ವಶನ್. ಈ ಕೆಳಗಿನ ಕೋಷ್ಟಕವನ್ನ ಭರ್ತಿ ಮಾಡಿ ಇದನ್ನು ಪೂರ್ಣ ಮಾಡಲು ಒಂದು ಶಾರ್ಟ್ ಕಟ್ ಹುಡುಕಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಹಾಗೆ ಅದರ ಜೊತೆ ಈ 2, 3, 4, 5, 6, 8, 9, 10, 11 ಈ ಸಂಖ್ಯೆಗಳು ಭಾಗಿಸಲ್ಪಡ್ತಾ ಇದೆಯಾ ಅಂತ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ಇದನ್ನ ಯಾವ ರೀತಿಯಲ್ಲಿ ಚೆಕ್ ಮಾಡ್ಬೋದು ಅಂತ ಹೇಳಿ ನೋಡುವ. ಮೊದಲಿಗೆ ಕೊಟ್ಟಿರುವಂತದ್ದು 2 ಎನ್ನುವಂತಹ ಈ ಸಂಖ್ಯೆ. 2 ಎನ್ನುವಂತಹ ಸಂಖ್ಯೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ ಭಾಗಿಸಲ್ಪಡ್ತಾ ಇದೆಯಾ ಅಂತ ನಾವು ನೋಡಬೇಕು. ಸೊ ಇಲ್ಲಿ ಭಾಗಿಸಲ್ಪಡ್ತಾ ಇದ್ರೆ ನಾವು ಹೌದು ಅಂತ ಬರೀಬೇಕು, ಇಲ್ಲದಿದ್ರೆ ಇಲ್ಲ ಅಂತ ಬರೀಬೇಕು. ಸೊ ನಾನಿಲ್ಲಿ ಉತ್ತರವನ್ನು ಬರೆಯುವಾಗ ಹೌದು ಅಂತಾದ್ರೆ ರೈಟ್ ಮಾರ್ಕ್ ಅನ್ನ ಹಾಕ್ತೇನೆ, ಹಾಗೆ ಇಲ್ಲ ಅಂತಾದ್ರೆ ಈ ರೀತಿಯಲ್ಲಿ ಕ್ರಾಸ್ ಮಾರ್ಕ್ ಅನ್ನ ಹಾಕ್ತೇನೆ. ಸೊ ಮೊದಲಿಗೆ 2 ಎನ್ನುವಂತಹ ಸಂಖ್ಯೆ, ಯಾವುದಾದ್ರೂ ಸಂಖ್ಯೆ 2ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೀವು ಹೇಗೆ ನೋಡ್ಬೋದು? ಆ ಸಂಖ್ಯೆಯ ಕೊನೆಯಲ್ಲಿ ಸಮಸಂಖ್ಯೆ ಇರಬೇಕು, ಅಥವಾ 0 ಇದ್ರೆ ಆ ಸಂಖ್ಯೆ 2ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೀವಿಲ್ಲಿ ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗಿ. ಸೊ ಮೊದಲ ಸಂಖ್ಯೆ 990 ಇದೆ. ಇದರಲ್ಲಿ ನೀವು ಕೊನೆಯ ಸಂಖ್ಯೆ 0ಯನ್ನು ಕಾಣ್ಬೋದು, ಹಾಗಾಗಿ ಇದು ಭಾಗಿಸಲ್ಪಡ್ತಾ ಇದೆ. 1586 ಇಲ್ಲಿ ಕೊನೆಯ ಸಂಖ್ಯೆ 6, ಇದು ಸಮಸಂಖ್ಯೆಯಾಗಿದೆ, ಹಾಗಾಗಿ 2ರಿಂದ ಭಾಗಿಸಲ್ಪಡ್ತಾ ಇದೆ. 275 ಕೊನೆಯ ಸಂಖ್ಯೆ 5, ಇದೊಂದು ಬೆಸ ಸಂಖ್ಯೆಯಾಗಿದೆ, ಹಾಗಾಗಿ ಇದು ಭಾಗಿಸಲ್ಪಡುವುದಿಲ್ಲ. 6686 ಕೊನೆಯ ಸಂಖ್ಯೆ 6 ಸಮಸಂಖ್ಯೆಯಾಗಿದೆ, ಹಾಗಾಗಿ ಭಾಗಿಸಲ್ಪಡ್ತಾ ಇದೆ. 6,39,210 ಇಲ್ಲಿ ಕೊನೆಯ ಸಂಖ್ಯೆ 0, ಹಾಗಾಗಿ ಭಾಗಿಸಲ್ಪಡ್ತಾ ಇದೆ. 4,29,714 ಕೊನೆಯ ಸಂಖ್ಯೆ 4 ಸಮಸಂಖ್ಯೆಯಾಗಿದೆ, ಇದು ಭಾಗಿಸಲ್ಪಡ್ತದೆ. 2,856 ಕೊನೆಯ ಸಂಖ್ಯೆ 6 ಸಮಸಂಖ್ಯೆಯಾಗಿದೆ, ಹಾಗಾಗಿ ಭಾಗಿಸಲ್ಪಡ್ತಾ ಇದೆ. 3,060 ಕೊನೆಯ ಸಂಖ್ಯೆ 0 ಆಗಿದೆ, ಭಾಗಿಸಲ್ಪಡ್ತಾ ಇದೆ. ಇಲ್ಲಿ 4,06,839 ಕೊನೆಯ ಸಂಖ್ಯೆ 9 ಒಂದು ಬೆಸ ಸಂಖ್ಯೆಯಾಗಿದೆ, ಹಾಗಾಗಿ ಇದು ಭಾಗಿಸಲ್ಪಡುವುದಿಲ್ಲ. ಸೊ ಈ ರೀತಿಯಲ್ಲಿ ನೀವು ಇಲ್ಲಿ 2ರ ಜೊತೆ ಭಾಗವಾಗ್ತದಾ ಅಂತ ನೋಡ್ಬೋದು. ಕೊನೆಯಲ್ಲಿ ಸಮಸಂಖ್ಯೆ ಅಥವಾ 0 ಇದ್ರೆ ಅದು 2ರಿಂದ ಭಾಗವಾಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನಾವು 3ರಿಂದ ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಭಾಗವಾಗ್ತಿದೆಯಾ ಅಂತ ನೋಡಬೇಕು. ಸೊ ಇದನ್ನ ಯಾವ ರೀತಿಯಲ್ಲಿ ನೀವು ನೋಡ್ಬೋದು? ನೀವು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯ ಅಂಕಿಗಳನ್ನ ಕೂಡಿಸ್ಬೇಕು. ಕೂಡಿಸಿದಾಗ ಬಂದಂತ ಮೊತ್ತ ಏನಿದೆ ಅದು 3ರಿಂದ ಭಾಗಿಸಲ್ಪಟ್ರೆ ಆಗ ನಾವು ಆ ಸಂಖ್ಯೆ 3ರಿಂದ ಭಾಗವಾಗ್ತಿದೆ ಅಂತ ಹೇಳ್ಬೋದು. ಸೊ ಮೊದಲಿಗೆ 990 ಇದೆ, ಇದನ್ನ ಕೂಡಿಸುವ 9 + 9 + 0 ಇದು ನಿಮಗೆ 18 ಕೊಡ್ತದೆ. 18 ಎನ್ನುವಂಥದ್ದು 3 × 6 ಅಂದ್ರೆ 18, ಹಾಗಾಗಿ ಇದು 3ರಿಂದ ಭಾಗಿಸಲ್ಪಡ್ತಾ ಇದೆ. ನಂತರ 1586 ಅಂತ ಇದೆ. ಇಲ್ಲಿರುವಂತ ಎಲ್ಲಾ ಅಂಕಿಗಳನ್ನ ಕೂಡಿಸಿದಾಗ 6, 12, 20 ನಮಗೆ ಸಿಗ್ತದೆ. 20 ಎನ್ನುವಂಥದ್ದು 3ರ ಗುಣಕವಲ್ಲ, ಹಾಗಾಗಿ ಇದು ಭಾಗಿಸಲ್ಪಡುವುದಿಲ್ಲ. ನಂತರ ಇರುವಂತದ್ದು 275 ಅಂದ್ರೆ 2 + 7 + 5 ಮಾಡಿದ್ರೆ 9, ಇದು 14 ಕೊಡ್ತದೆ. 14 ಎನ್ನುವುದು 3ರ ಗುಣಕವಲ್ಲ, ಹಾಗಾಗಿ ಇದು ಭಾಗಿಸಲ್ಪಡುವುದಿಲ್ಲ. ಆಮೇಲೆ ಇರುವಂತದ್ದು 6686. ಸೊ ಇದು ನಮಗೆ 18 + 8 ಅಂದ್ರೆ 26 ಕೊಡ್ತದೆ. ಸೊ 26 ಎನ್ನುವಂಥದ್ದು 3ರ ಗುಣಕವಲ್ಲ, ಹಾಗಾಗಿ ಇದು ಭಾಗಿಸಲ್ಪಡುವುದಿಲ್ಲ. ನಂತರ 6 + 3 + 9 + 2 + 1 + 0 9, 18, 19, 20 ಇದು ನಮಗೆ 21 ಕೊಡ್ತದೆ. 3 7 21, ಹಾಗಾಗಿ ಇದು 3ರಿಂದ ಭಾಗಿಸಲ್ಪಡ್ತದೆ. ಆಮೇಲೆ ಇರುವಂತ ಸಂಖ್ಯೆ 4 + 2 + 9 + 7 + 1 + 4 6, 15, 22, 23 ಹಾಗೆ 27 ಕೊಡ್ತದೆ. 3 9 27, ಹಾಗಾಗಿ ಇದು 3ರಿಂದ ಭಾಗಿಸಲ್ಪಡ್ತಾ ಇದೆ. ನಂತರ ಇರುವಂಥದ್ದು 2 + 8 + 5 + 6 10, 15 ಇದು 21 ಕೊಡ್ತದೆ. 3 7 21, ಹಾಗಾಗಿ ಇದು ಕೂಡ ಭಾಗಿಸಲ್ಪಡ್ತಾ ಇದೆ.
ನಂತರ ಇರುವಂಥದ್ದು 3 ಪ್ಲಸ್ 0 ಪ್ಲಸ್ 6 ಪ್ಲಸ್ 0, ಇದು ಕೂಡಿಸಿದಾಗ 9 ಕೊಡ್ತದೆ. 3 ಗುಣಿಸು 3 ಅಂದರೆ 9, ಸೊ ಇದು ಕೂಡ ಭಾಗಿಸಲ್ಪಡ್ತದೆ. ಆಮೇಲೆ ಇದ್ದಂಥ ಸಂಖ್ಯೆ 4 ಪ್ಲಸ್ 0 ಪ್ಲಸ್ 6 ಪ್ಲಸ್ 8 ಪ್ಲಸ್ 3 ಪ್ಲಸ್ 9, ಸೊ 10, 18 ಹಾಗ 21, ಇದು 30 ಕೊಡ್ತದೆ. 3 30, ಸೊ ಇದು ಕೂಡ ಭಾಗಿಸಲ್ಪಡ್ತದೆ. ಈ ರೀತಿಯಲ್ಲಿ ನೀವು 3ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ಕಂಡುಹಿಡಿಬೋದು. ನಂತರ ನಾವು 4ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ಕಂಡುಹಿಡಿಬೇಕು. ಇದನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು ಅಂದರೆ, ನಾವು ಪ್ರತಿ ಸಂಖ್ಯೆಯ ಕೊನೆಯ 2 ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಆ 2 ಸಂಖ್ಯೆಗಳು 4ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡಬೇಕು. ಅದು ಭಾಗಿಸಲ್ಪಡ್ತಾ ಇದ್ರೆ ಆಗ ಆ ಸಂಖ್ಯೆಯು 4ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಡೀ ಸಂಖ್ಯೆಯನ್ನು ನೋಡುವ ಅಗತ್ಯ ಇಲ್ಲ. ಸೊ ಇಲ್ಲಿ ಈಗ 990 ತೆಗೆದುಕೊಳ್ಳಿ. 90 ಎನ್ನುವಂಥದ್ದು 4ರಿಂದ ಭಾಗಿಸಲ್ಪಡ್ತಾ ಇದೆಯಾ? 4 2 8, ಆಮೇಲೆ ಇಲ್ಲಿ ಉಳಿತಾ ಇದೆ 1 ಅಂದರೆ 10, ಅಂದರೆ ಇದು ಪೂರ್ಣವಾಗಿ ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ಇಲ್ಲಿ ಕ್ರಾಸ್ ಮಾರ್ಕನ್ನು ಹಾಕ್ತಾ ಇದ್ದೇನೆ. ನಂತರ ಇರುವಂಥದ್ದು 86. 4 2 8, ಆಮೇಲೆ 4 1 4, ಇಲ್ಲಿ 2 ಉಳಿತಾ ಇದೆ. ಇದು ಕೂಡ ಪೂರ್ಣವಾಗಿ ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ಇಲ್ಲಿ ಕೂಡ ಕ್ರಾಸ್ ಮಾರ್ಕನ್ನು ಹಾಕ್ತಾ ಇದ್ದೇನೆ. ನಂತರ 75 4 1, ಇದು ಕೂಡ ಭಾಗಿಸಲ್ಪಡುವುದಿಲ್ಲ. ಇಲ್ಲಿ ಕೊನೆಗೆ ನೀವು ಬೆಸ ಸಂಖ್ಯೆಯನ್ನು ಕಾಣಬಹುದು. ಹಾಗಾಗಿ ಇದು ಕೂಡ ಭಾಗಿಸಲ್ಪಡುವುದಿಲ್ಲ ಅಂತ ನಾವು ಹೇಳ್ಬೋದು. ಆಮೇಲೆ 86, ಇಲ್ಲಿ 2 ಉಳಿತಾ ಇದೆ. ಶೇಷ ನಾವು ಕೊನೆ 2 ಸಂಖ್ಯೆಯನ್ನು ತೆಗೆದುಕೊಂಡಾಗ ಇದು ಕೂಡ ಭಾಗಿಸಲ್ಪಡುವುದಿಲ್ಲ. 10 ಕೂಡ ಭಾಗಿಸಲ್ಪಡುವುದಿಲ್ಲ 4ರಿಂದ. 14 ಕೂಡ 4ರಿಂದ ಭಾಗಿಸಲ್ಪಡುವುದಿಲ್ಲ. ಆಮೇಲೆ ಇರುವಂಥದ್ದು 56. 56 ಎನ್ನುವಂಥದ್ದು 4ರಿಂದ ಭಾಗಿಸಲ್ಪಡ್ತದೆ. ಇಲ್ಲಿ 4 1 4, ಆಮೇಲೆ 14, 4 14 56, ಸೊ ಹಾಗಾಗಿ ಇದು ಭಾಗಿಸಲ್ಪಡ್ತಾ ಇದೆ. 60 ಎನ್ನುವಂಥದ್ದು ಕೂಡ ಭಾಗಿಸಲ್ಪಡ್ತದೆ. 4 15 60, ಸೊ ಇದು ಕೂಡ ಭಾಗಿಸಲ್ಪಡ್ತದೆ. 39 ಎನ್ನುವಂಥದ್ದು 4ರಿಂದ ಭಾಗಿಸಲ್ಪಡುವುದಿಲ್ಲ. ಈ ರೀತಿ 4ರಿಂದ ಭಾಗಿಸ್ತದ ಅಂತ ನೀವು ಕೊನೆಯ 2 ಅಂಕಿಗಳನ್ನು ತೆಗೆದುಕೊಂಡು ಅದು 4ರಿಂದ ಭಾಗಿಸಲ್ಪಟ್ಟರೆ ನಮಗೆ ಕೊಟ್ಟಿರುವಂಥ ಸಂಖ್ಯೆಯು 4ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳ್ಬೋದು. ಅದರ ನಂತರ ಇರುವಂಥದ್ದು ನೆಕ್ಸ್ಟ್ ಸಂಖ್ಯೆ ಯಾವುದು? 5. ಸೊ 5ರಿಂದ ಯಾವುದೇ ಸಂಖ್ಯೆ ಭಾಗಿಸ್ತಾ ಇದೆಯಾ ಅಂತ ಹೇಗೆ ನೋಡ್ಬೋದು ನಾವು? ಕೊನೆಗೆ ನಮಗೆ ಬರುವಂಥ ಉತ್ತರ, ಕೊನೆಯ ಸಂಖ್ಯೆ ಏನಿದೆ, ಕೊನೆಯ ಅಂಕಿ ಅದು 0 ಅಥವಾ 5 ಇರಬೇಕು. ಆಗ ನಾವು ಅದು 5ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಕೊನೆಯ ಅಂಕೆ ಇಲ್ಲಿ ಮೊದಲ ನಂಬರಲ್ಲಿ 0 ಇದೆ, ಅಂದರೆ ಇದು ಭಾಗಿಸಲ್ಪಡ್ತದೆ. 0 ಅಥವಾ 5 ಇರಬೇಕು. ಇಲ್ಲಿ 6 ಇದೆ, ಹಾಗಾಗಿ ಭಾಗಿಸಲ್ಪಡುವುದಿಲ್ಲ. ಇಲ್ಲಿ 5 ಇದೆ, ಭಾಗಿಸಲ್ಪಡ್ತದೆ. 6 ಇದೆ, ಭಾಗಿಸಲ್ಪಡುವುದಿಲ್ಲ. 0 ಇದೆ, ಭಾಗಿಸಲ್ಪಡ್ತದೆ. ಇಲ್ಲಿ 4 ಇದೆ, ಭಾಗಿಸಲ್ಪಡುವುದಿಲ್ಲ. 6 ಇದೆ, ಭಾಗಿಸಲ್ಪಡುವುದಿಲ್ಲ. 0 ಇದೆ, ಭಾಗಿಸಲ್ಪಡ್ತದೆ. ಹಾಗೆ 9 ಇದೆ, ಹಾಗಾಗಿ ಭಾಗಿಸಲ್ಪಡುವುದಿಲ್ಲ. ಸೊ 5ನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು, 5ರ ಬಾಧ್ಯತೆಗಳನ್ನು. ಯಾಕೆಂದ್ರೆ ಕೊನೆಯ ಸಂಖ್ಯೆ 0 ಅಥವಾ 5 ಇದ್ರೆ ಅದು ಭಾಗಿಸಲ್ಪಡ್ತದೆ ಅಂತ ಅರ್ಥ. ನಂತರ 6ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳು. 6ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳನ್ನು ಕೂಡ ಸುಲಭವಾಗಿ ಕಂಡುಹಿಡಿಯಬಹುದು. 2 ಮತ್ತು 3ರಲ್ಲಿ ಎರಡರಲ್ಲೂ ಕೂಡ ಭಾಗಿಸಲ್ಪಡ್ತಾ ಇದ್ರೆ ಆಗ ಆ ಸಂಖ್ಯೆಗಳನ್ನು ನಾವು 6ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ತೇವೆ. ಸೊ ಯಾವುದೆಲ್ಲ ಸಂಖ್ಯೆಗಳು 2 ಮತ್ತು 3 ಎರಡರಲ್ಲೂ ಕೂಡ ಭಾಗಿಸಲ್ಪಡಬೇಕು? ಸೊ ಇಲ್ಲಿ ನೀವು ಗಮನಿಸಬಹುದು, ಇದು 2ರಲ್ಲೂ ಭಾಗಿಸಲ್ಪಡ್ತಾ ಇದೆ, ಇದು 3ರಲ್ಲೂ ಕೂಡ ಭಾಗಿಸಲ್ಪಡ್ತಾ ಇದೆ. ಹಾಗಾಗಿ 6ರಲ್ಲೂ ಕೂಡ ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದು. 1586, ಇದು ಇಲ್ಲಿ 2ರಲ್ಲಿ ಮಾತ್ರ ಭಾಗಿಸಲ್ಪಡ್ತಾ ಇದೆ, 3ರಲ್ಲಿ ಭಾಗಿಸಲ್ಪಡ್ತಾ ಇಲ್ಲ. ಹಾಗಾಗಿ ಇದು ಭಾಗಿಸಲ್ಪಡುವುದಿಲ್ಲ. ನಂತರ 275, ಇಲ್ಲಿ ಯಾವುದರಲ್ಲೂ ಕೂಡ ಭಾಗಿಸಲ್ಪಡುವುದಿಲ್ಲ 2 ಮತ್ತು 3ರಲ್ಲಿ. ಹಾಗಾಗಿ ಇದರಿಂದ 6ರಿಂದ ಕೂಡ ಭಾಗಿಸಲ್ಪಡುವುದಿಲ್ಲ. ನಂತರದ ಸಂಖ್ಯೆ ಕೇವಲ 2ರಿಂದ ಮಾತ್ರ ಭಾಗಿಸಲ್ಪಡ್ತಾ ಇದೆ, ಹಾಗಾಗಿ 6ರಿಂದ ಭಾಗಿಸಲ್ಪಡುವುದಿಲ್ಲ. ಆಮೇಲೆ ಇದು 2ರಿಂದನೂ ಭಾಗಿಸಲ್ಪಡ್ತಾ ಇದೆ, 3ರಿಂದನೂ ಭಾಗಿಸಲ್ಪಡ್ತಾ ಇದೆ. ಹಾಗಾಗಿ ಇದು 6ರಿಂದ ಭಾಗಿಸಲ್ಪಡ್ತದೆ. ಈ ಸಂಖ್ಯೆ ಕೂಡ 2ರಿಂದನೂ ಭಾಗಿಸ್ತಾ ಇದೆ, 2 ಮತ್ತು 3, ಹಾಗಾಗಿ 6ರಿಂದ ಭಾಗಿಸಲ್ಪಡ್ತದೆ. 2 ಮತ್ತು 3 2ರಿಂದಲೂ ಭಾಗಿಸಲ್ಪಡುವುದರಿಂದ 6ರಿಂದ ಭಾಗಿಸಲ್ಪಡ್ತದೆ. ಇಲ್ಲಿ ಕೂಡ 2 ಮತ್ತು 3 2ರಿಂದಲೂ ಭಾಗಿಸಲ್ಪಡುವುದರಿಂದ 6ರಿಂದ ಭಾಗಿಸಲ್ಪಡ್ತದೆ. ಆಮೇಲೆ ಇಲ್ಲಿ ಕೊನೆಯ ಸಂಖ್ಯೆ 2ರಿಂದ ಭಾಗಿಸಲ್ಪಡುವುದಿಲ್ಲ, ಕೇವಲ 3ರಿಂದ ಮಾತ್ರ ಭಾಗಿಸಲ್ಪಡ್ತದೆ. ಹಾಗಾಗಿ ಇದು 6ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ
ನಂತರ ಇರುವಂಥದ್ದು 8. 8ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳನ್ನು ನೀವು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು? ಇಲ್ಲಿ ನೀವು ಕೊನೆಯ 3 ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಕೊನೆಯ 3 ಸಂಖ್ಯೆಗಳನ್ನು ತೆಗೆದುಕೊಂಡು ಆ 3 ಸಂಖ್ಯೆಗಳು ಭಾಗಿಸಲ್ಪಡ್ತಾ ಇದ್ರೆ 8ರಿಂದ, ಆಗ ಅದು ಆ ಸಂಖ್ಯೆಯು 8ರಿಂದ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ 990 ಎನ್ನುವಂಥದ್ದು ಈ ಸಂಖ್ಯೆ 8ರಿಂದ ಭಾಗಿಸಲ್ಪಡುವುದಿಲ್ಲ. ಯಾಕೆಂದ್ರೆ ಇಲ್ಲಿ ನೀವು 8ರಿಂದ ಭಾಗಿಸ್ತಾ ಹೋದ ಹಾಗೆ ನಿಮಗೆ ಇಲ್ಲಿ ಶೇಷ 0 ಸಿಗುವುದಿಲ್ಲ, ಹಾಗಾಗಿ ಇಲ್ಲಿ ಇಲ್ಲ. ಆಮೇಲೆ 586ನ ಕೊನೆಯ 3 ಸಂಖ್ಯೆಗಳನ್ನು ತೆಗೆದುಕೊಳ್ಳಿ, ಇದು ಕೂಡ 8ರಿಂದ ನೇರವಾಗಿ ಭಾಗಿಸಲ್ಪಡುವುದಿಲ್ಲ. ಆಮೇಲೆ 275, ಇದು ಕೂಡ 8ರಿಂದ ಭಾಗಿಸಲ್ಪಡುವುದಿಲ್ಲ. ನಂತರ ಇರುವಂಥದ್ದು 600, ಇಲ್ಲಿ ಕೊನೆಯ 3 ಅಂಕೆಗಳನ್ನು ತೆಗೆದುಕೊಂಡು ಭಾಗಿಸಿ ನೀವು ನೋಡಿ, ಆಮೇಲೆ ಅದು 8ರಿಂದ ಭಾಗಿಸ್ತಾ ಇದೆಯಾ ಅಂತ ಚೆಕ್ ಮಾಡಿದ್ರೆ ಆಯ್ತು. ಶೇಷ ಒಂದು ವೇಳೆ 0 ಉಳಿದ್ರೆ 8ರಿಂದ ಭಾಗಿಸ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ 210 ಕೂಡ, ಇದು ಕೂಡ ನೇರವಾಗಿ 8ರಿಂದ ಭಾಗಿಸಲ್ಪಡುವುದಿಲ್ಲ. ಆಮೇಲೆ 714 ತೆಗೆದುಕೊಳ್ಬೇಕು, ಅದನ್ನು 8ರಿಂದ ಭಾಗಿಸಿ ನೋಡಬೇಕು, ಇದು ಕೂಡ ಭಾಗಿಸಲ್ಪಡುವುದಿಲ್ಲ. ನೆಕ್ಸ್ಟ್ ಇರುವಂಥದ್ದು 856. ಸೊ ಇದು ಭಾಗಿಸಲ್ಪಡ್ತದೆ. 8 1 8, 3 ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಕೊನೆಯ ಇದು ಭಾಗಿಸಲ್ಪಡ್ತದೆ. ಯಾಕೆಂದ್ರೆ 8 7 56. ಸೊ ಇದು 856 ಎನ್ನುವಂಥದ್ದು ನೇರವಾಗಿ ಭಾಗಿಸಲ್ಪಡ್ತದೆ. ಇಲ್ಲಿ ಶೇಷ 0 ಸಿಗ್ತದೆ, ಹಾಗಾಗಿ ಇದು ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದು. ನಂತರ 60 ಇದೆ, ಇಲ್ಲಿ 060, ಇದು ಭಾಗಿಸಲ್ಪಡುವುದಿಲ್ಲ. ಹಾಗೆ 839 ಬೆಸ ಸಂಖ್ಯೆ ಇದೆ, ಇದು ಕೂಡ ಭಾಗಿಸಲ್ಪಡುವುದಿಲ್ಲ. ಸೊ ಇಲ್ಲಿ 8ರಿಂದ ಭಾಗಿಸಲ್ಪಡ್ತದ ಅಂತ ನೀವು ಹೇಗೆ ನೋಡ್ಬೋದು? ಪ್ರತಿ ಸಂಖ್ಯೆಯ ಕೊನೆಯ 3 ಅಂಕಿಗಳನ್ನು ತೆಗೆದುಕೊಂಡು ಅದು 8ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಅದು ಭಾಗಿಸಲ್ಪಡ್ತಾ ಇದ್ರೆ ಆಗ ಆ ಇಡೀ ಸಂಖ್ಯೆಯು ಭಾಗಿಸಲ್ಪಡ್ತದೆ ಅಂತ ಅರ್ಥ. ನಂತರ 9ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ಚೆಕ್ ಮಾಡುವ. ಸೊ ಇದನ್ನ ಹೇಗೆ ಮಾಡ್ತೀರಾ? ಇಲ್ಲಿ ನೀವು ಕೂಡಿಸ್ಬೇಕು. ಕೂಡಿಸಿದಾಗ ನಿಮಗೆ ಸಿಗುವಂತಹ ಸಂಖ್ಯೆ ಒಂದು ವೇಳೆ 9ರಿಂದ ಭಾಗಿಸಲ್ಪಡ್ತಾ ಇದ್ರೆ ಆಗ ನಾವು ಹೇಳ್ಬೋದು ಆ ಸಂಖ್ಯೆಯು ಇಲ್ಲಿ 9ರಿಂದ ಭಾಗಿಸಲ್ಪಡ್ತದೆ ಅಂತೇಳಿ. ಇಲ್ಲಿ ಕೂಡಿಸಿದಾಗ 18 ಸಿಗ್ತದೆ. ಸೊ 9 × 2 ಅಂದರೆ 18. ಸೊ ಇದು ಭಾಗಿಸಲ್ಪಡ್ತದೆ. ಇಲ್ಲಿ ಕೂಡಿಸಿದಾಗ ನಮಗೆ 20 ಸಿಗ್ತದೆ. ಸೊ ಇದು 9ರ ಗುಣಕವಲ್ಲ, ಹಾಗಾಗಿ ಭಾಗಿಸಲ್ಪಡುವುದಿಲ್ಲ. ನೆಕ್ಸ್ಟ್ ನಮಗೆ ಇಲ್ಲಿ ಕೂಡಿಸಿದಾಗ 14 ಸಿಗ್ತಾ ಇದೆ, ಇದು ಕೂಡ 9ರ ಗುಣಕವಲ್ಲ, ಹಾಗಾಗಿ ಭಾಗಿಸಲ್ಪಡುವುದಿಲ್ಲ. ಇಲ್ಲಿ ಕೂಡಿಸಿದಾಗ 26 ಸಿಗ್ತದೆ, ಇದು 9ರ ಗುಣಕವಲ್ಲ, ಭಾಗಿಸಲ್ಪಡುವುದಿಲ್ಲ. ನೆಕ್ಸ್ಟ್ ಇಲ್ಲಿ ನಮಗೆ 21 ಸಿಗ್ತದೆ, ಇದು ಕೂಡ 9ರ ಗುಣಕವಲ್ಲ, ಭಾಗಿಸಲ್ಪಡುವುದಿಲ್ಲ. ಇಲ್ಲಿ 27 ಸಿಗ್ತದೆ, 9 3 27, ಇದು ಭಾಗಿಸಲ್ಪಡ್ತದೆ. ನಂತರ ಇರುವಂಥದ್ದು ಇಲ್ಲಿ ಕೂಡಿಸಿದಾಗ 21 ಸಿಗ್ತದೆ, ಇದು ಭಾಗಿಸಲ್ಪಡುವುದಿಲ್ಲ. ಇಲ್ಲಿ ಕೂಡಿಸಿದಾಗ 9 ಸಿಗ್ತದೆ, 9 1 9, ಇದು ಭಾಗಿಸಲ್ಪಡ್ತದೆ. ಇಲ್ಲಿ ಕೂಡಿಸಿದಾಗ ನಮಗೆ 30 ಸಿಗ್ತದೆ, 30 ಎನ್ನುವುದು 9ರಿಂದ ಭಾಗಿಸಲ್ಪಡುವುದಿಲ್ಲ. ಈ ರೀತಿಯಲ್ಲಿ ನೀವು ಕಂಡುಹಿಡಿಬಹುದು. ನಂತರ ಇರುವಂಥದ್ದು 10. 10ರಿಂದ ಭಾಗಿಸಲ್ಪಡ್ತದ ಅಂತ ನೀವು ಸುಲಭವಾಗಿ ಕಂಡುಹಿಡಿಬಹುದು. ಹೇಗೆ ಕಂಡುಹಿಡಿತೀರಾ? ನೇರವಾಗಿ ಇಲ್ಲಿ ಕೊನೆಗೆ ಇರುವಂತಹ ಸಂಖ್ಯೆ ಏನು? ಕೊನೆಗೆ ಇರುವಂತಹ ಸಂಖ್ಯೆ 0 ಇರಬೇಕು, ಆಗ ಅದು 10ರಿಂದ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಒಂದೊಂದಾಗಿ ನೋಡ್ತಾ ಹೋಗುವ. ಇಲ್ಲಿ ಕೊನೆಗೆ ಇರುವಂತಹ ಸಂಖ್ಯೆ 0 ಇದೆ, ಹಾಗಾಗಿ 10ರಿಂದ ಭಾಗಿಸಲ್ಪಡ್ತಾ ಇದೆ. ಇಲ್ಲಿ 6 ಇದೆ, ಭಾಗಿಸಲ್ಪಡುವುದಿಲ್ಲ. ಇಲ್ಲಿ 5 ಭಾಗಿಸಲ್ಪಡುವುದಿಲ್ಲ. ಇಲ್ಲಿ 6 ಭಾಗಿಸಲ್ಪಡುವುದಿಲ್ಲ. ಇಲ್ಲಿ 0 ಇದೆ, ಹಾಗಾಗಿ 10ರಿಂದ ಭಾಗಿಸಲ್ಪಡ್ತದೆ, ಇದು ಭಾಗಿಸಲ್ಪಡುವುದಿಲ್ಲ. ಇಲ್ಲಿ ಈ ಸಂಖ್ಯೆ ಭಾಗಿಸಲ್ಪಡುವುದಿಲ್ಲ. ಆಮೇಲೆ ನೆಕ್ಸ್ಟ್ ಸಂಖ್ಯೆ ಭಾಗಿಸಲ್ಪಡುತ್ತದೆ, ನೆಕ್ಸ್ಟ್ ಸಂಖ್ಯೆ ಭಾಗಿಸಲ್ಪಡುವುದಿಲ್ಲ. ಈ ರೀತಿಯಲ್ಲಿ 10ರ ಗುಣಕಗಳನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ನೆಕ್ಸ್ಟ್ ನೀವು 11ರಿಂದ ಭಾಗಿಸಲ್ಪಡ್ತದ ಅಂತ ನೋಡಬೇಕು. 11ರಿಂದ ಭಾಗಿಸಲ್ಪಡ್ತದ ಅಂತ ನೋಡಲಿಕ್ಕೆ ನಾವು ಹಿಂದೆ ಮಾಡಿರುವಂತಹ 11ರ ಭಾಜ್ಯತೆಯ ವಿಧಾನ ಏನಿದೆ ಅದನ್ನು ನೀವು ಉಪಯೋಗಿಸಬಹುದು. ಸೊ ಒಂದೊಂದಾಗಿ ಅದನ್ನು ಮಾಡ್ತಾ ಹೋಗುವ. ಸೊ ಮೊದಲಿಗೆ ಇರುವಂತಹ ಸಂಖ್ಯೆ ಯಾವುದು? 990 ಅಂತ ಕೊಟ್ಟಿದ್ದಾರೆ. ಸೊ 990 ಅಂತ ಹೇಳಿದರೆ ನೀವು ಇದಕ್ಕೆ ಸೈನ್ ಅನ್ನು ಹಾಕಬೇಕು, ಪ್ಲಸ್ ಮೈನಸ್ ಮತ್ತೆ ಪ್ಲಸ್. ಸೊ 9 -9 +0, ಇಲ್ಲಿ ಎಷ್ಟು ಸಿಗ್ತಾ ಇದೆ ನಿಮಗೆ? ಇಲ್ಲಿ ಉತ್ತರವು ನಿಮಗೆ 0 ಅಂತ ಸಿಗ್ತಾ ಇದೆ. 0 ಅಂತ ಸಿಗ್ತಾ ಇದೆ ಅಂತ ಹೇಳಿದರೆ ಇದು 11ರಿಂದ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಅದರ ನಂತರ ಇರುವಂತಹ ಸಂಖ್ಯೆ ಯಾವುದಿದೆ? 1586 ಅಂತ ಇದೆ.
ಸೊ ಇಲ್ಲಿ ನೀವು ಗಮನಿಸಿದ್ರೆ ಪ್ಲಸ್ ಮೈನಸ್ ಹಾಕ್ತಾ ಹೋಗಿ. ಸೊ -1 +5 -8 +6 ಇದನ್ನ ಕೂಡಿಸಿ 11 ಮತ್ತೆ ಇದು -9 ಕೊಡ್ತದೆ. ಸೊ 11 ಮತ್ತೆ -9 ಕಳೆದಾಗ ಇಲ್ಲಿ ಉತ್ತರ 2 ಅಂತ ಸಿಗ್ತಾ ಇದೆ. 2 ಎನ್ನುವಂಥದ್ದು ಏನಾಗಿದೆ, 11ರ ಗುಣಕವಲ್ಲ. ಹಾಗೆ ಇಲ್ಲಿ ಶೇಷ 0 ಸಿಗ್ತಾ ಇಲ್ಲ. ಹಾಗಾಗಿ ಈ ಸಂಖ್ಯೆ ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ನಂತರ ಇರುವಂತಹ ಸಂಖ್ಯೆ ಯಾವುದು, 275. ಸೊ ಇದಕ್ಕೆ ಸೈನ್ ಅನ್ನ ಹಾಕ್ತಾ ಹೋಗಿ. ಇಲ್ಲಿ 275ಕ್ಕೆ ಪ್ಲಸ್ ಮೈನಸ್ ಪ್ಲಸ್. ಸೊ ಇಲ್ಲಿ ಕೂಡಿಸುವ 2 -7 +5 ಇದು ಏನನ್ನ ಕೊಡ್ತದೆ, 7 - 7 ಅಂದ್ರೆ ಇದು 0ಯನ್ನು ಕೊಡ್ತದೆ. ಸೊ ಇಲ್ಲಿ 0 ಸಿಕ್ಕಿದೆ ಅಂದ್ರೆ ಇದರ ಅರ್ಥ ಏನು, ಈ ಸಂಖ್ಯೆಯು 11ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇರುವಂಥದ್ದು 6686. ಸೊ ಪ್ಲಸ್ ಮೈನಸ್ -6 +6 -8 +6. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ -14 +12 ಅಂದರೆ -2. -2 ಎನ್ನುವಂಥದ್ದು 11ರಲ್ಲಿ ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ಇದು ಕೂಡ ಏನು 11ರ ಗುಣಕವಲ್ಲ. ಹಾಗಾಗಿ ಈ ಇಡೀ ಸಂಖ್ಯೆಯು 11ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇರುವಂಥ ಸಂಖ್ಯೆ ಯಾವುದಿಲ್ಲಿ, ಈ ಸಂಖ್ಯೆಯನ್ನು ತೆಗೆದುಕೊಳ್ಳುವ. ಸೊ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ 6 3 9 2 1 0. ಇದಕ್ಕೆ ಚಿಹ್ನೆಗಳನ್ನು ಹಾಕಿ ಪ್ಲಸ್ ಮೈನಸ್. ಸೊ -6 +3 -9 +2 -1 +0. ಸೊ ಇಲ್ಲಿ ಏನು ಸಿಗ್ತಾ ಇದೆ, -10 -16 ಮತ್ತೆ ಇಲ್ಲಿ ಕೂಡಿಸಿದಾಗ +5 ಅಂತ ಸಿಗ್ತದೆ. ಅಂದ್ರೆ ಇದು ನಮಗೆ -11 ಅನ್ನ ಕೊಡ್ತದೆ. ಸೊ -11 ಎನ್ನುವಂಥದ್ದು 11ರ ಗುಣಕವಾಗಿದೆ. ಹಾಗಾಗಿ ಈ ಸಂಖ್ಯೆಯು ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇರುವಂತಹ ಸಂಖ್ಯೆ, ನೆಕ್ಸ್ಟ್ ಯಾವ್ದು ಸಂಖ್ಯೆ ಇದೆ, 4 2 9 7 1 4. ಸೊ ಪ್ಲಸ್ ಮೈನಸ್ -4 -2 +2 -9 +7 -1 +4. ಸೊ ಇಲ್ಲಿ ಕೂಡಿಸಿದಾಗ ಏನು ಸಿಗ್ತಾ ಇದೆ, ಕೂಡಿಸಿ ಮತ್ತೆ ಕಳೆದಾಗ ಇಲ್ಲಿ -10 -14 ಮತ್ತೆ +9 +4 ಅಂದರೆ 13. ಸೊ ಇದು ನಿಮಗೆ -1 ಅನ್ನು ಕೊಡ್ತದೆ. ಇದು 11ರ ಗುಣಕವಲ್ಲ. ಹಾಗಾಗಿ ಇದು ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಇರುವಂಥ ಸಂಖ್ಯೆ ಯಾವುದು, 2 8 5 6. ಸೊ ಪ್ಲಸ್ ಮೈನಸ್. ಸೊ -2 +8 -5 +6. ಇಲ್ಲಿ ಕೂಡಿಸಿದಾಗ 14 -6 ಅಂತ ಸಿಗ್ತಾ ಇದೆ. ಸೊ 14 -7 ಇದು -5 -2 ಅಂದರೆ 7. ಸೊ 14 -7 ಅಂದರೆ ಇದು ನಮಗೆ ಉತ್ತರವಾಗಿ 7ನ್ನು ಕೊಡ್ತದೆ. ಇದು 11ರ ಗುಣಕವಲ್ಲ. ಹಾಗಾಗಿ ಇದು ಕೂಡ ಆಗುದಿಲ್ಲ. ನೆಕ್ಸ್ಟ್ ಇರುವಂಥ ಸಂಖ್ಯೆ 3060. ಇಲ್ಲಿ ಪ್ಲಸ್ ಮೈನಸ್ ಅಂತ ಹಾಕಿದಾಗ -3 +0 -6 +0 ಇದು ನಮಗೆ ಕೊಡುವಂತಹ ಸಂಖ್ಯೆ -9 ಅನ್ನು ಕೊಡ್ತದೆ. ಇದು ಕೂಡ 11ರ ಗುಣಕವಲ್ಲ. ಹಾಗಾಗಿ ಇದು ಭಾಗಿಸಲ್ಪಡುವುದಿಲ್ಲ. ಆಮೇಲೆ ಇರುವಂಥ ಸಂಖ್ಯೆ 4 0 6 8 3 9. ಸೊ ಪ್ಲಸ್ ಮೈನಸ್ -4 +0 -6 +8 -3 +9. ಸೊ ಇದು ನಮಗೆ 17 10 -13 ಕಳೆದಾಗ ಇಲ್ಲಿ 4 ಅಂತ ಸಿಗ್ತದೆ. 4 ಕೂಡ 11ರ ಗುಣಕವಲ್ಲ. ಸೊ ಇದು ಕೂಡ ಭಾಗಿಸಲ್ಪಡುವುದಿಲ್ಲ. ಸೊ ಈ ರೀತಿಯಲ್ಲಿ ನೀವು ಈ ಕೋಷ್ಟಕವನ್ನು ಫಿಲ್ ಮಾಡಬಹುದು. ಸೊ ನಿಮ್ಮದೇ ಆದ ರೀತಿಯಲ್ಲಿ ಇದನ್ನು ಮೊದಲಿಗೆ ಫಿಲ್ ಮಾಡಿ, ಆಮೇಲೆ ಬರುವಂಥ ಉತ್ತರ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ.